ಈಗ ನೀರಿಗೆ ಬಿದ್ದರೆ ಈಜು ಬರದೇ ಇರೋರು ಎಷ್ಟು ನಿಮಿಷ ಅವರು ತಡ್ಕೋಬೋದು ಅಲ್ಲಿ? ಯಾರು ನೀರಿಗೆ ಹೋದ್ರು ಸಡನ್ ಆಗಿ ಅಡಿಗೆ ಹೋದವನು 3 ಸಲ ಮೇಲ್ ಬರ್ತಾನೆ. ಭಯ ಪಟ್ಟರೆ ಅವನು ಸಡನ್ ಆಗಿ ಅಡಿಗೆ ಹೋಗ್ತಾನೆ. ಫಸ್ಟ್ ರೆಸ್ಕ್ಯೂ ಮಾಡಿದ್ದ ಅಥವಾ ಬಾಡಿ ತೆಗೆದಿದ್ದ? ಈಗ ಆಗಿದೆ, ಒಂದು ಹುಡುಗಿ ನೀರಿಗೆ ಬಿದ್ದಿದ್ದಾಳೆ ಬಾ ಅಂತ. ಆಮೇಲೆ ಅವಳನ್ನು ರಕ್ಷಣೆ ಮಾಡಿದ್ದು ಮೊದಲನೇದಾಗಿ ನಾವು ಮದುವೆ ಆಗಿ ಮಕ್ಕಳೆಲ್ಲ ಮಾಡಿಕೊಂಡು ಇರ್ಬೋದು ಅವರು. ನಾನು ಯಾಕೆಂದ್ರೆ ಅವ್ರನ್ನ ಮತ್ತೆ ನಾನು ಮೀಟ್ ಆಗಿಲ್ಲ. ಭಾಳ ನಗುಮುಖದಲ್ಲಿ ಕಾಣ್ತಿದ್ದಾರೆ, ಬಟ್ ಇವರಿಂದ ಬೆಟ್ಟದಷ್ಟು ಕಷ್ಟ ಇದೆ. ನಾನು ಯಾವುದೊಂದು ಪ್ರತಿಫಲ ಅಪೇಕ್ಷೆಯಿಂದ ಮಾಡೋದಲ್ಲ. ನಾನು ಮಾಡೋದು ನಾನು ಯಾರಿಗೋಸ್ಕರ ತೋರಿಸೋದು? ಬ್ರಹ್ಮ ದೇವರೊಬ್ಬರು ನೋಡ್ತಾ ಇರ್ತಾರೆ. ಎಂಥ ದೊಡ್ಡ ಕಾಯಿಲೆ ಬಂದರೂ ಕೂಡ ಸಾಯೋದು ಒಂದಷ್ಟು ಸಮಯ ಬೇಕಾಗುತ್ತೆ. ಬಟ್ ನೀರಿಗೆ ಮುಳುಗಿದಾಗ ಕೆಲವೇ ನಿಮಿಷಗಳಲ್ಲಿ ಸಾಯ್ತಾರೆ, ಕೆಲವೇ ಸೆಕೆಂಡ್ಗಳಲ್ಲಿ ಸಾಯ್ತಾರೆ. ನೀರಲ್ಲಿ ಯಾರು ಮುಳುಗೋದು? ಈಜು ಬರದೇ ಇರೋರು. ಈಜು ಬಂದು ಸಹ ಆಳ ಸಮುದ್ರ ಅಲ್ಲಿ ಇಲ್ಲಿ ಹೋದಾಗ ಕೆಲವೊಬ್ರು ತೀರ್ಕೋತಾರೆ. ಆದರೆ ಆ ಬಾಡಿ ರಿಕವರಿ ಮಾಡೋಕ್ಕೆ ಎಷ್ಟೋ ಜನ ಒದ್ದಾಡ್ದಾಗ್ಲೂ ಸಹ NDRF ಇಂದ ಹಿಡಿದು ಅಗ್ನಿಶಾಮಕ ದಳ ಎಲ್ಲ ಫೇಲ್ ಆದರೆ ಒಬ್ಬ ವ್ಯಕ್ತಿ ಮಾತ್ರ ಅದನ್ನು ಸಕ್ಸಸ್ ಮಾಡ್ತಾನೆ ಅನ್ನೋ ನಂಬಿಕೆ ಇರುತ್ತೆ. ಅದ್ಯಾರು ಅಂದರೆ ಈಶ್ವರ್ ಮಲ್ಪೆ. ಅವರು ಬೇರೆಯವರ ಕಣ್ಣೀರನ್ನ ಒರೆಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಅವ್ರ ಮನೆಯಲ್ಲೂ ಸಹ ಒಂದಷ್ಟು ಕಣ್ಣೀರಿನ ಸ್ಟೋರಿಗಳಿದೆ. ಈಶ್ವರ್ ಮಲ್ಪೆ ಈ ವ್ಯಕ್ತಿಯ ಸಂಪೂರ್ಣವಾದಂಥ ಜರ್ನಿಯನ್ನು ನಾನು ತಿಳಿಸ್ತೀನಿ. ಯಾಕಂದರೆ ಈ ವ್ಯಕ್ತಿ ಸ್ಟೋರಿ ಬೇರೆಯವರಿಗೆ ದಾರಿದೀಪ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಹೀಗಾಗಿ ಇವತ್ತಿನ ದಾರಿದೀಪ ಎಪಿಸೋಡ್ನಲ್ಲಿ ಈಶ್ವರ್ ಮಲ್ಪೆ ಅವರ ಸ್ಟೋರಿಯನ್ನು ನಾನು ನಿಮಗೆ ತಿಳಿಸ್ತೀನಿ, ಅವ್ರ ಪರಿಚಯನ ಮಾಡಿಕೊಡ್ತೇನೆ. ಸರ್ ನಮಸ್ಕಾರ. ನಮಸ್ತೆ. ಭಾಳಷ್ಟು ಜನ ಏನೇ ಮಾಡಿದ್ರು ಕೂಡ ಭಾಳ ಕಷ್ಟ ಆಗುತ್ತೆ ಲೈಫಲ್ಲಿ. ನೀರು ಅಂದರೆ ಭಯ. ನಾನು ಆಗಲೇ ಹೇಳಿದೆ, ಎಂಥ ದೊಡ್ಡ ಕಾಯಿಲೆ ಬಂದರೂ ಒಂದು ತಿಂಗಳು 1 ವರ್ಷ ಅವಕಾಶ ಇರುತ್ತೆ. ನೀರಿಗೆ ಬಿದ್ದರೆ ಕೆಲವೇ ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ. ಖಂಡಿತವಾಗಿ. ಮೊದಲನೇದಾಗಿ ಈಶ್ವರ್ ಮಲ್ಪೆ ಬಗ್ಗೆ ನಾವೇನು ಹೇಳಾಗಿಲ್ಲ, ಬಿಕಾಸ್ ಆಫ್ ಎಲ್ರಿಗೂ ಗೊತ್ತಿರೋ ವಿಚಾರ. ಸೊ ಹೆಂಗೆ ಜರ್ನಿ ಶುರುವಾಯ್ತಿದ್ದು, ಹಿಂಗೆ ಈ ಸಮುದ್ರ ಜೊತೆ ಒಡನಾಟ? ನಮಸ್ತೆ ಬಂಧುಗಳೇ. ನಿಮಗೆ ಗೊತ್ತಿದೆ ಈಶ್ವರ್ ಮಲ್ಪೆ ಅಂತ. ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ನಮಗೆ ಬಂದಿದ್ದಾರೆ ಇವರು ಮಾತಾಡಲಿಕ್ಕೆ. ನಮ್ಮ ಒಂದು 2 ಕಷ್ಟ ಸುಖದ 2 ವಿಷಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ನನಗೆ ಭಾಳ ಖುಷಿ ಆಗೋದೇನು ಅಂತಂದರೆ, ಯಾರೋ ಚೆನ್ನಾಗಿದ್ದವ್ರು ಹೆಲ್ಪ್ ಮಾಡ್ತಾರೆ. ನಾನು ಚೆನ್ನಾಗಿದ್ದೀನಪ್ಪ, ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅಂತ. ಈಶ್ವರ್ ಮಲ್ಪೆ ಅವರು ಭಾಳ ನಗುಮುಖದಲ್ಲಿ ಕಾಣ್ತಿದ್ದಾರೆ, ಬಟ್ ಇವರಿಂದ ಬೆಟ್ಟದಷ್ಟು ಕಷ್ಟ ಇದೆ. ಒಂದು ಫೀಲ್ಡ್ಗೆ ಹೋದಾಗ ಅಲ್ಲಿ ಯಾರೋ ಫ್ಯಾಮಿಲಿ ಆ ಕಷ್ಟ, ಆ ಕಣ್ಣೀರು ನೋಡ್ತಿರ್ತಾರೆ, ಆ ಬಾಡಿ ರೆಸ್ಕ್ಯೂ ಮಾಡ್ತಾರೆ. ಮನೆಗೆ ಹೋದಾಗಲೂ ಸಹ ಒಂದಷ್ಟು ಬೇಸರದ ಕಣ್ಣೀರಿನ ಕಥೆಗಳಿದೆ. ಅದು ನಾನು ಇವ್ರ ಮನೆಗೆ ಹೋಗಿ ಕೂಡ ಮಾತಾಡ್ತೀನಿ. ಬಟ್ ನಾನು ಆಗಲೇ ಹೇಳಿದೆ, ನೀವು ಎಷ್ಟನೇ ವರ್ಷದಿಂದ ಸ್ವಿಮ್ಮಿಂಗ್ ಕಲ್ತ್ರಿ, ಸಮುದ್ರಕ್ಕೆ ಇಳಿಯೋಕ್ಕೆ ಶುರುವಾದ್ರಿ? ಸುಮಾರು ಒಂದು 20 ವರ್ಷ. 20 ವರ್ಷದಿಂದ ನಮ್ಗೆ ಒಂದು ಮೆಜಾರಿಟಿ. ಆವಾಗ ನಾವು ಸುಮ್ಮನೆ ಈ ಬೋಟಿಗೆ ಅಥವಾ ಫಿಶಿಂಗ್ ಮಾಡಲಿಕ್ಕೆಲ್ಲ ನಾವು 20 ವರ್ಷ. ನನಗೆ ಶಾಲೆ ಹೋಗಿದ್ದು ನಾನು 8ನೇ ಕ್ಲಾಸ್. ಓಕೆ. 8ನೇ ಕ್ಲಾಸ್ ಕಲ್ತಾದ್ಮೇಲೆ ನಾನು ಮನೆಯಲ್ಲಿದ್ದೆ, ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು. ಹಾಗೆ ನಮ್ಮ ತಾಯಿ ಸಹ ಆವಾಗ ಹುಷಾರಿರಲಿಲ್ಲ, ಯಾಕೆಂದರೆ ಅವರಿಗೆ ಒಂದು ಗರ್ಭಕೋಶ ಕ್ಯಾನ್ಸರ್ ಅಂತ ಆಯಿತು. ಆ ಕ್ಯಾನ್ಸರು ತುಂಬ ಖರ್ಚಾಯಿತು. ಆವಾಗ ತಾಯಿ ಸಹ ಮನೆಯಲ್ಲೇ ಇದ್ದರು. ಮತ್ತು ನನ್ನ ಅಕ್ಕ ನಾವು 3 ಜನ ಮಕ್ಕಳು. 3 ಮಕ್ಕಳಲ್ಲಿ ನನ್ನ ಅಕ್ಕ ಹಿರಿಯಳು, ಮತ್ತು ನಾನು ಮಧ್ಯದವನು, ನನ್ನ ತಮ್ಮ ಇದ್ದಾನೆ. ಹಾಗೆ ನಮ್ಮ ಅಕ್ಕನಿಗೆ ಮದುವೆ ಮಾಡಿ ಆಗಿದೆ. ಆವಾಗ ಅಕ್ಕ ಮದುವೆ ಆದಾಗ ನಾನು ಏನು ಮಾಡಿದ್ದೆ, ನಮಗೆ ಸಹ ದುಡಿಮೆ ಮಾಡಬೇಕು. ಆವಾಗ ನಾನು ಚಿಕ್ಕದಿರುವಾಗ ಇಲ್ಲಿ ಕೈರಂಪಣಿ ಅಂತ ಇದ್ದೆ. ಕೈರಂಪಣಿ ಅಂದರೆ ಮಾಟಬಲ್ಲೆ. ಇಲ್ಲಿ ಸಮುದ್ರ ಹತ್ರನೇ ಒಂದು ಬಲೆ ಬಿಟ್ಕೊಂಡು ಆ ಮೀನು ತೆಗೆದು ಚಿಕ್ಕದಾಗಿ ಫಸ್ಟಿಗೆ ನಾವು ಕೈರಂಪಣಿ ಅಂತ ಹೋಗ್ತೀವಿ ಸಮುದ್ರದಲ್ಲಿ ಕಲಿಲಿಕ್ಕೆ, ಪ್ರಥಮ ಅಂತೇಳಿ. ಆ ಕೈರಂಪಣಿ ಆದಮೇಲೆ ನಾವು ದೊಡ್ಡವರಾಗುತ್ತಾ ಒಂದು ಬೋಟ್, ಚಿಕ್ಕ ಬೋಟ್, ಫಿಶಿಂಗ್ ಬೋಟ ಅಲ್ಲ ಪರ್ಸಿನ್ ಬೋಟ ಅಥವಾ ಲೈಲ್ಯಾಂಡ್ ಬೋಟ್ ಅಂತ ಒಂದೊಂದು ಹಂತಕ್ಕೆ ಅಂತಂದೇ ಹೋಗ್ತೀವಿ. ಹಾಗೆ ನಾವು ದುಡಿಲಿಕ್ಕೆ ಅಂತ ಫಸ್ಟ್ ಕೈರಂಪಣಿ ಆದಮೇಲೆ ನಾವು ಬೋಟಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ದೇವೆ. ಎಸ್. ಈ ನಿಮ್ಗೆ ಯಾವಾಗ ಕಾನ್ಫಿಡೆನ್ಸ್ ಬಂತು ನೀರಿನಲ್ಲಿ ನಾನಿಲ್ಲ ಎಲ್ಲಿ ಬೇಕಾದ್ರೂ ಈಜ್ತೀನಿ, ಎಷ್ಟು ಆಳಕ್ಕೆ ಬೇಕಾದ್ರೂ ಹೋಗ್ತೀನಿ ಅಂತ? ಎಷ್ಟು ವರ್ಷ? ಅದು ನಮಗೆ ಕೈರಂಪಣಿ ಅಂದರೆ ನಾವು ಈಜುಬಲ್ಲವರನ್ನು ಮಾತ್ರ ಕೈರಂಪಣಿಗೆ ತಗೊಳ್ತಾರೆ. ಕೈರಂಪಣಿ ಅಂದರೆ ಸಮುದ್ರದಲ್ಲಿ ಬಲೆ ಎಳೆಯುವಾಗ ಸಮುದ್ರ ಬೀಳೋದಕ್ಕೆ ಮುಂಚೆ ನಾವು ಮಳೆಗಾಲದಲ್ಲಿ ಬಲೆ ಎತ್ತಬೇಕು. ಅದಕ್ಕೋಸ್ಕರ ನಾವು ಸ್ಟಾರ್ಟಿಂಗ್ ಹೋದಾಗ ಅಲ್ಲಿ ಹಗ್ಗ ಎತ್ತಲಿಕ್ಕೆ, ಕಂಬ ಎತ್ತಲಿಕ್ಕೆ ಅಂತ ಕಡೆಮಾರ ಅಂತ ಹೇಳ್ತಾರೆ, ಅದು ಎಕ್ತಾ ಇದ್ದೇವೆ. ಅದು ಒಟ್ಟು ರಾಶಿ ಮಾಡ. ಆಮೇಲೆ ನಾವು ಬಲೆ ಎತ್ತಲಿಕ್ಕೆ ಈಜು ಪರಿಣಿತರು ಸ್ವಲ್ಪ ಬೇಕು. ಆವಾಗ ನಾವೇನು ಮಾಡ್ತೇವೆ, ಅದಕ್ಕಿಂತ ಮುಂಚೆ ಹೋಗಿ ನಾವು ಈಜಲಿಕ್ಕೆ ಕಲ್ತಿದ್ದೇವೆ. ಯಾಕೆಂದರೆ ಕಲಿತು ಹತ್ರದಿಂದ ಆ ಬಲೆ ಎತ್ತೋದು, ಸಮುದ್ರ ದೊಡ್ಡ ದೊಡ್ಡ ಅಲೆಗಳು ಬರ್ತದೆ, ಆವಾಗ ಆ ಬಲೆಯನ್ನು ಹಿಡ್ಕೊಂಡು ನೀರು ಅಡಿಯಲ್ಲಿ ಮುಳುಗಿ ಮೀನೆಲ್ಲ ಚೆಲ್ಲಾಪಿಲ್ಲಿ ಆಗದಾಗೆ ನೋಡ್ಕೊಳ್ಬೇಕು. ಆಗ ತಂದು ಹಾಕುವಾಗ ನಾವು ಸಮುದ್ರದಲ್ಲಿ ನಾವು ನುರಿತ ಈಜುಗಾರರು ಅಂತ ಹೇಳಿ ಅದನ್ನು ಕಲ್ತಿದ್ದೇವೆ.
ಅದು ಸಹ ನಾವು ಮೊದಲನಾಗಿ ಚಿಕ್ಕದಿರುವಾಗ ನಮ್ಮ ಬಲರಾಮ ದೇವಸ್ಥಾನ ಅಂತ ಉಂಟು, ಬಲರಾಮ ದೇವಸ್ಥಾನ, ಅಲ್ಲಿ ಕೆರೆ ಉಂಟು. ಆ ಕೆರೆಯಲ್ಲಿ ಮಕ್ಕಳೆಲ್ಲ ಆಟ ಆಡಲಿಕ್ಕೆ ಹೋಗೋ ನಾವು ಸಹ ಈಜು ಕಲ್ತಿದ್ದೀವಿ. ಅಲ್ಲಿ ಪ್ರಥಮವಾಗಿ ನಾವು ಕಲ್ತದ್ದು ಕೆರೆಯಲ್ಲಿ ಕಲಿತು ಆಮೇಲೆ ಸಮುದ್ರಕ್ಕೆ ಬಂದಿವಿ. ಸಮುದ್ರದ ಆದಮೇಲೆ ಇಲ್ಲಿ ಒಂದು ಪಕ್ಕದ ಸೈಂಟ್ ಮೇರಿಸ್ ಅಂತ ಉಂಟು, ಇಲ್ಲಿ ಸ್ವಲ್ಪ ದೂರದಲ್ಲಿ ತೋರ್ತಾ ಉಂಟು, ಆ ಸೈಂಟ್ ಮೇರಿಸ್. ಆವಾಗ ನಾವು ಚಿಕ್ಕ ಹುಡುಗರು ಒಂದು 5-6 ಹುಡುಗರೆಲ್ಲ ಸೇರಿ ನಮ್ಮ ನೀರಿನ ಒತ್ತಡ ಎಲ್ಲ ನೋಡಿಕೊಂಡು ಇಲ್ಲಿಂದ ಅಲ್ಲಿ ಈಜ್ತಾ ಇದ್ದೇವೆ. ಇಲ್ಲಿಗೆ ಸುಮಾರು ಸೈಂಟ್ ಮೇರಿಸ್ ಸುಮಾರು 5 ಕಿಲೋಮೀಟರ್ ಆಗ್ಬೋದು. ಅಲ್ಲಿಂದ ಎಷ್ಟು ಜನ ಹೋಗ್ತಿದ್ರಿ? ನಾವು ಸುಮಾರು ಒಂದು 5-6 ಹುಡುಗರು ಇಲ್ಲಿಂದ ಅಲ್ಲಿಗೆ ಈಜಿಕೊಂಡು ಹೋಗಿ ಬೆಳಿಗ್ಗೆ ಸಮಯದಲ್ಲಿ ನಾವು ಅಲ್ಲಿ ಹೋಗ್ತೇವೆ. ಅಲ್ಲಿ ಸಂಜೆ ಮತ್ತೆ ನೀರಿನ ರಭಸ, ಈಗ ಒಂದ್ಸಲ ಇಲ್ಲಿಂದ ನೀರು ಬಡಕಾಯಿ ಹೋಗ್ತದೆ, ಬಡಕಾಯಿಂದ ತೆನ್ಕಾಯಿ ಹೋಗ್ತದೆ, ತೆನ್ಕಾಯಿಂದ ಬಡಕಾಯಿ ಹೋಗ್ತದೆ ನೀರು. ಆ ನೀರಿನ ಒಂದು ಒತ್ತಡ ನೋಡ್ಕೊಂಡು ನಾವು ಮತ್ತೆ ರಿಟರ್ನ್ ಬರ್ತೇವೆ ಸಂಜೆಗೆ. ಅಲ್ಲಿಂದ ತೆಂಗಿನ ಮರ ಇದೆ ತುಂಬ, ಅಲ್ಲಿ ಹೋಗಿ ಚಿಕ್ಕ ವಯಸ್ಸಲ್ಲಿ ನಮಗೊಂದು ಅಲ್ಲಿ ಎಳ್ನೀರೆಲ್ಲ ಕುಡಿದು ಅದೆಲ್ಲ ಟೈಮ್ ಪಾಸ್ ಮಾಡಿಕೊಂಡು ಈಗ ಈಚೆ ಬರ್ತಿದ್ದೇವೆ. ನಮಗೆ ಅದು ಸ್ವಿಮ್ಮಿಂಗ್ ಒಂದು ಈಜು ಸಹ ಆಯಿತು. ಈಗ ಈ ಬೋಟ್ ಸಹ ಅಲ್ಲಿಗೆ ಸೈಂಟ್ ಮೇರಿಸ್ ಹೋಗ್ತಾ ಉಂಟು ನೋಡಿ, ಈ ಬೋಟು ಅಲ್ಲಿಗೆ ಸಮುದ್ರದಲ್ಲಿ ಹೋಗ್ತಾ ಉಂಟು ನೋಡಿ. ಇಲ್ಲಿ ಎಷ್ಟೋ ಜನ ಎಲ್ಲರಿಗೂ ರಕ್ಷಣೆಗೆ ಇದೆಲ್ಲ ಹಾಕಿದ್ದಾರೆ ನೋಡಿ, ಲೈಫ್ ಜಾಕೆಟ್ಸ್ ಎಲ್ಲ ಹಾಕಿದ್ದಾರೆ ಫುಲ್ಲು. ಅವರಿಂದ 2 ಬೋಟ್ಗಳು ಯಾಕೆ? ಆ ಬೋಟಿಂದ ಅದ್ರಕ್ಕೆ ಇಳಿಸ್ತಾರೆ, ಅಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಮತ್ತೆ. ಈ ದೊಡ್ಡ ಬೋಟ್ ಅಲ್ಲಿ ದೊಡ್ಡ ಬೋಟ್ ಸೈಂಟ್ ಮೇರಿಸ್ ಹೋಗ್ತಾ ಉಂಟು. ಅದೇ ತರ ನಾವು ಆವಾಗ ಚಿಕ್ಕ ವಯಸ್ಸಿಂದ ನಾವು ಅಲ್ಲಿ ಈಜ್ತಾ ಇದ್ದೇವೆ. ಅದೀಗ ನಾವು ಆ ಈಜು ಒಂದು ನಮಗೆ ಈಗ ಇಂಥ ಒಂದು ಸಮಾಜ ಸೇವೆಗೆ ಒಂದು ಪ್ರೇರಣೆ ಆಗಿದೆ. ಅದೊಂದು ಯಾವಾಗ ಫಸ್ಟ್ ನಿಮ್ಮ ಲೈಫಲ್ಲಿ ಫಸ್ಟ್ ಮೃತದೇಹವನ್ನು ತೆಗೆಯುವಂಥ ಸನ್ನಿವೇಶ? ಫಸ್ಟ್ ರೆಸ್ಕ್ಯೂ ಮಾಡಿದ್ದ ಅಥವಾ ಬಾಡಿ ತೆಗೆದಿದ್ದ? ಫಸ್ಟ್ ನಾವು ನಮ್ಮ ಮಲ್ಪೆ ಬೀಚಿಗೆ ಒಂದು ಸುಸೈಡ್ಗೆ ಅಂತ ಒಂದು 18 ವರ್ಷದ ಒಂದು ಹುಡುಗಿ ಬಂದಿದ್ದಾಳೆ. ಆ ಹುಡುಗಿ ಬರುವಾಗ ಏನಾಯಿತು, ಅವಳು ಏನೋ ಪ್ರಥಮ PUC ಅಲ್ಲ ಡಿಗ್ರಿ ಫೈಲ್ ಆಯಿತಂತ ಸುಸೈಡ್ಗೆ ಅಂತ ಬಂದಿದ್ಲು. ನಾನು ಸಹ ಆವಾಗ ಒಂದು 22 ವರ್ಷ 23 ವರ್ಷ ವಯಸ್ಸು ನನಗೆ. ಆ ವಯಸ್ಸಲ್ಲಿ ನನಗೆ ಸ್ವಿಮ್ಮಿಂಗ್ ಎಲ್ಲ ಚೆನ್ನಾಗಿ ಬರ್ತಿತ್ತು. ಸಮುದ್ರದಲ್ಲಿ ಸುಸೈಡ್ ಮಾಡಲಿಕ್ಕೆ ಬರುವಾಗ ನಮ್ಮ ಪ್ರವೀಣ್ ಅಂತ ನಮ್ಮ ಸ್ನೇಹಿತ ಫೋನ್ ಮಾಡಿ ಹೇಳಿದ, ಅವನನ್ನು ಪವು ಅಂತೇವೆ, ಅವು ಹೀಗೆ ಆಗಿದೆ, ಒಂದು ಹುಡುಗಿ ನೀರಿಗೆ ಬಿದ್ದಿದ್ದಾಳೆ ಬಾ ಅಂತ. ನಾನು ಸಡನ್ ನಮ್ಮ ಮನೆಗೆ ಅಲ್ಲಿಗೆ ಒಂದು ಅರ್ಧ ಕಿಲೋಮೀಟರ್ ದೂರ ಇರೋದು. ಅವಾಗ ನಾವು ಹೋಗಿ ಅಲ್ಲ ಹುಡುಗಿ ಇಷ್ಟು ನೀರಲ್ಲಿದ್ಲು. ಆಮೇಲೆ ಅವಳನ್ನು ರಕ್ಷಣೆ ಮಾಡಿದ್ದು ಮೊದಲನೇದಾಗಿ ನಾವು. ಹೌದು, ಅವಳು ದಾವಣಗೆರೆಯ ಒಂದು ಹುಡುಗಿ, ತನ್ನ ಅಜ್ಜಿ ಮನೆಯಲ್ಲಿ ನಿಟ್ಟೂರ್ ಅಂತ ಅಲ್ಲಿದ್ಲು. ಈಗ ಸಹ ಅವಳು ನೋಡ್ತಾ ಇದ್ರೆ TV ನೋಡಿರ್ಬೋದು, ಸುಮಾರು ಒಂದು 25 ವರ್ಷ ಆಗಿದೆ ಅದು. ರೆಸ್ಕ್ಯೂ ಆದ್ಮೇಲೆ ಅವಳಿಗೆ ಏನು ರಿಯಾಕ್ಷನ್? ಆ ರಿಯಾಕ್ಷನ್ ಹುಡುಗಿ ಫೈಲ್ ಆಯ್ತಂದ ಈಗ ಜೀವಮಾನದಲ್ಲಿ ಮದುವೆ ಆಗಿ ಮಕ್ಕಳೆಲ್ಲ ಮಾಡಿಕೊಂಡು ಇರ್ಬೋದು ಅವರು. ನಾನು ಯಾಕೆಂದ್ರೆ ಅವ್ರನ್ನ ಮತ್ತೆ ನಾನು ಮೀಟ್ ಆಗಿಲ್ಲ. ಅದರಿಂದ ಹೇಳ್ತೀನಿ, ಪ್ರಥಮವಾಗಿ ಆ ಹುಡುಗಿಯನ್ನು ನಾನು ರೆಸ್ಕ್ಯೂ ಮಾಡಿದ್ದೀನಿ. ಈಗ ಇದುವರೆಗೂ ಈಗಾಗಲೇ 1000ಕ್ಕೂ ಅಧಿಕ ಮೃತದೇಹಗಳ ತೆಗೆದಿರಿ. ಎಷ್ಟು ವರ್ಷ ಜರ್ನಿ ಇದು ನಿಮ್ಗೆ? ಇದು ಒಂದು 20 ವರ್ಷದಿಂದ ಆಗಿದೆ. 25. ನನಗೆ ಈಗ 48 ವಯಸ್ಸು. ಈ ಒಂದು 25 ವರ್ಷದಿಂದ ಈ ಜರ್ನಿ ಇದೆ. ಯಾಕಂದ್ರೆ ಇದೇ ಈ ಕಲ್ಲಲ್ಲಿ ಕೆಲವರು ನೀರಿಗೆ ಬೀಳ್ತಾರೆ, ಅಚಾನಕ್ ಏನಾಗ ಬಂದು ಬಿದ್ದವರು ಸಮುದ್ರದಲ್ಲಿ ಅಥವಾ ಬಾವಿಯಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ಹಳ್ಳ ಕೊಳ್ಳಗಳಲ್ಲಿ ಬಿದ್ದು ಸಹ ಮೃತದೇಹ ತೆಗಿಲಿಕ್ಕೆ ಹೋಗ್ತಾ ಇರ್ತಾರೆ. ಎಂಟ್ರಿ ಮಾಡ್ತಿದ್ದೀರಾ? ಇಲ್ಲ ಸರ್, ನಾನು ಹೇಳುದು ಸುಮಾರು ಸಲ ಹೇಳಿದ್ದಾರೆ ಎಂಟ್ರಿ ಮಾಡ್ಬೇಕು. ನಾ ಎಂಟ್ರಿ ಮಾಡಿ ಯಾರಿಗೆ ತೋರಿಸ್ಲಿಕ್ಕೆ? ನಾ ಯಾವುದೊಂದು ಪ್ರತಿಫಲ ಅಪೇಕ್ಷೆಯಿಂದ ಮಾಡೋದಲ್ಲ. ನಾನು ಯಾವುದು ಸಾಧನೆ ಮಾಡ್ಕೊಂಡು ನಮಗೆ ಯಾವುದಾದ್ರು ಪ್ರಶಸ್ತಿ ಬರಬೇಕಂತ ಬರೋದಿಲ್ಲ. ನಾನು ಮಾಡೋದು ನಾನು ಯಾರಿಗೋಸ್ಕರ ತೋರಿಸೋದು? ಬ್ರಹ್ಮ ದೇವರೊಬ್ಬರು ನೋಡ್ತಾ ಇರ್ತಾರೆ. ಇವನು ಇಷ್ಟು ಮಾಡಿದ ಲೆಕ್ಕ ದೇವರಿಗೆ ಗೊತ್ತಿದೆಯಲ್ಲ, ಮತ್ತೆ ಜನಗಳೇ ತೋರಿಸಿ ನನಗೆ ಅದರ ಪ್ರತಿಫಲದಿಂದ ಈ ಸಾಧನೆಯಿಂದ ನನಗೆ ಪ್ರಶಸ್ತಿ ಬರಬೇಕಂತ ಆಸೆ ನನಗಿಲ್ಲ. ಆ ಪ್ರಶಸ್ತಿ ಆಸೆಗೋಸ್ಕರನೂ ಮಾಡೋದಲ್ಲ, ಜನಗಳ ಸೇವೆ ಗೊತ್ತಾ ನಾನು ಮಾಡ್ತಾ ಇದ್ದೀನಿ. ಎಸ್, ಪ್ರಶಸ್ತಿ ಅಪೇಕ್ಷೆ ನಿಮ್ಗಿಲ್ಲ, ಅಟ್ಲೀಸ್ಟ್ ಕೊಡಬೇಕಾಗಿರೋರ್ಗಾರು ಎಸ್ ಯೋಗ್ಯ ಫಿಟ್ ಪರ್ಸನ್ ಅಂತಂದಾಗ ಅದನ್ನು ರೆಕಗ್ನೈಸ್ ಮಾಡಿದ್ದಾರೆ. ಮೊನ್ನೆ ನನಗೆ ಒಂದು ಈ ಹೋದ ತಿಂಗಳಲ್ಲಿ APJ ಅಬ್ದುಲ್ ಕಲಾಂ ಅವಾರ್ಡ್ ಬಂದಿದೆ. ಅದು ಸಹ ನನಗೆ ನನ್ನ ಒಂದು ಈ ಕೆಲಸ ನೋಡಿಕೊಂಡು, ನನ್ನ ಹತ್ರ ಏನು ಈ ಸಾಧನೆಯನ್ನು ನೋಡಿಕೊಂಡು, ನಮ್ಮ ಇವರು ಗ್ರೇಟ್ ಕಾಲಿ ಅವರ ತಮ್ಮ ಪಂಜಾಬ್ನವರು ಅವರೆಲ್ಲ ನೋಡಿ, ಹಾಗೆ ನಮ್ಮ ACP ಶಂಕರ್ ಅವರು ಅವರೆಲ್ಲ ಮೀಟ್ ಆಗಿ ಈಶ್ವರ್ ಅವರ ಗ್ರೇಟ್ ಪರ್ಸನ್ ಇರ್ಬೋದು, ಇಂಥದಕ್ಕೆ ಒಂದು ಸೂಕ್ತ ವ್ಯಕ್ತಿ ಅಂತ ಹೇಳಿ ನನಗೆ ಇದೇ ಹೋದ ತಿಂಗಳಲ್ಲಿ APJ ಅಬ್ದುಲ್ ಕಲಾಂ ಮಿಶೈಲ್ ಮ್ಯಾನ್ ಅವರು ಕೊಟ್ಟಿದ್ದಾರೆ. ಎಸ್, ಬಹಳ ಖುಷಿ ಆಯ್ತು. ಅದಕ್ಕೆ ನನಗೆ ಸಂತೋಷ ಅಂದ್ರೆ ಅದು ಸಹ ಹೇಳಿದ್ದೇನೆ, ಆ ಅವಾರ್ಡ್ ಸಿಕ್ಕಿದ್ದು ಸಮಸ್ತ ಜನತೆಗೆ ಪರವಾಗಿ ಹೇಳಿದ್ದೇನೆ. ಯಾಕೆಂದ್ರೆ ಅಷ್ಟು ದೊಡ್ಡ ಅವಾರ್ಡ್ ಸಿಕ್ಕಬೇಕಾದ್ರೆ ನನ್ನೆಂಬುದು ಏನಿಲ್ಲ, ನನ್ನ ಟೀಮ್ನವ್ರದ್ದು ನನ್ನೊಟ್ಟಿಗೆ ಕೆಲಸ ಮಾಡ್ತಾರೆ. ಅದಲ್ಲದೆ ಆ ಕೆಲಸಕ್ಕೆ ಪ್ರತಿಯೊಬ್ಬರ ಆಶೀರ್ವಾದ ಇದ್ರೆ ಮಾತ್ರ ಒಂದು ಗುರಿ ಸಾಧಿಸಬಹುದು. ನಮಗೆ ಎಲ್ಲಿ ನಾವು ಹೋಗಬೇಕು, ನಮ್ಮ ಹತ್ರ ಅದೊಂದು ಗುರಿ ಇರಬೇಕು. ಗುರಿ ಇದ್ರೆ ಖಂಡಿತವಾಗಿ ನಾವು ಆ ಕೆಲಸವನ್ನು ಮಾಡಿ ಮುಟ್ತೇವೆ. ಬಟ್ ಒಂದು ಸಾಮಾನ್ಯ ಪ್ರಶ್ನೆ, ಈಗ ನೀರಿಗೆ ಬಿದ್ದರೆ ಈಜು ಬರದೇ ಇರೋರು ಎಷ್ಟು ನಿಮಿಷ ಅವರು ತಡ್ಕೋಬೋದಲ್ಲಿ? ಯಾರೇ ಆಗಲಿ, ಈಗ ನೀರಿಗೆ ಬಿದ್ದರೆ ಫಸ್ಟ್ ಅವನಿಗೆ ಧೈರ್ಯ ಇರಬೇಕು. ನಾನು ಸಾಯ್ತೇನೆ ಅಂತ ಹೇಳಿದರೆ ಏನು ಮಾಡಲಿಕ್ಕಾಗಲ್ಲ. ಸೆಕೆಂಡಲ್ಲಿ ಅವನು 2 ಸೆಕೆಂಡ್ ಒಂದು 5 ಸೆಕೆಂಡಲ್ಲೇ ನೀರಡಿಗೆ ಹೋಗ್ತಾನೆ. ಯಾಕೆಂದರೆ ಅವನು ಭಯ ಪಟ್ಟಿರ್ತಾನೆ. ನೀರಿಗೆ ಯಾರಾದರೂ ಹೋಗ್ತಾ ಇರ್ತಾರೆ, ಸಡನ್ ಆಗಿ ಯಾರು ನೀರಿಗೆ ಬಿದ್ದರು
ಮೊದಲನೇದಾಗಿ ಭಯ ಪಡಬಾರ್ದು. ನನ್ನನ್ನು ರಕ್ಷಿಸಿಕೊಳ್ಳುವ ಶಕ್ತಿ ಅವನಿಗಿರಬೇಕು. ಆದಷ್ಟು ಬೊಬ್ಬೆ ಹೊಡಿಬೇಕು. ಯಾರಾದರೂ ಬನ್ನಿ ಅಂತ ಕೈಯನ್ನು ಸ್ವಲ್ಪ ಬಡಿಬೇಕು. ಆವಾಗ ಯಾರಾದರೂ ನೋಡಿದರೆ ಅವನ ಹತ್ರ ಹೋಗಿ, ಯಾರು ನೀರಿಗೆ ಹೋದರೂ ಸಹ ಸಡನ್ನಾಗಿ ಅಡಿಗೆ ಹೋದವನು 3 ಸಲ ಮೇಲೆ ಬರ್ತಾನೆ. ಯಾಕೆಂದರೆ ನಾವು ಒಳಗಡೆ ಹೊಟ್ಟೆ ಒಳಗಡೆ ಒಂದು ಸಲ ಕೆಳಗಡೆ ಹೋದಾಗ ಅವನ ಆಕ್ಸಿಜನ್, ಅವನ ಹೊಟ್ಟೆಯೊಳಗೆ ಇದ್ದದ ಆಕ್ಸಿಜನ್ ಒಂದು ಸಲ ಮೇಲೆ ತಂದುಬಿಡ್ತದೆ, ಒಂದು ಸಲ ಆವಾಗ ಮೇಲೆ ಬಂದುಬಿಡ್ತಾನೆ. ಸಡನ್ನಾಗಿ ನೀರು ಅಡಿಗೆ ಯಾರಾದರೂ ಹಾರ್ಟ್ ಅಟ್ಯಾಕ್ ಆದರೆ ಸಡನ್ನಾಗಿ ನೀರು ಅಡಿಗೆ ಹೋಗ್ತಾನೆ ಹೆದರ್ಕೊಂಡು. ಅದಕ್ಕೆ ಯಾರು ಸಹ ಭಯ ಪಡಬಾರ್ದು. ನೀರಿಗೆ ನೀರಿಗೆ ಬಿದ್ದವನು ಭಯಪಟ್ಟರೆ ಅವನು ಸಡನ್ನಾಗಿ ಅಡಿಗೆ ಹೋಗ್ತಾನೆ. ಒಂದು ವೇಳೆ ಅವ ಭಯ ಪಡದೆ ನಾನು ಇನ್ನೂ ಬದುಕಬೇಕಂತ ಛಲ ಇದ್ದರೆ 3 ನಿಮಿಷ ತನಕ ನಿಲ್ಬೋದು. ಅವನಿಗೆ ಮೇಲ್ಗಡೆ ಬಡಿತಾ 3 ನಿಮಿಷ, ಅದಕ್ಕಿಂತ ಜಾಸ್ತಿ ಅವ್ನು ನಿಲ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವನಿಗೆ ಭಯ ಇದೆ, ಸಡನ್ ಆಗಿ ಹೋಗ್ತಾನೆ. ಅದಕ್ಕೆ ಭಯ ಪಡಬಾರ್ದು. ನೀರಿನ ಮೇಲಿದ್ರೆ ಒಂದು ರಕ್ಷಣೆಗೋಸ್ಕರ ಕೈ ಎತ್ತಬೇಕು. ಏನಾದರೂ ಇಂಥ ಪ್ಲಾಸ್ಟಿಕ್ ಬಾಟ್ಲಿ ಇದ್ರೂ ಸಹ ಆಗ್ತದೆ. ಏನಾದರೂ ಸಡನ್ ಏನಾದರೂ ಸಿಕ್ಕಿದೆ, ಥರ್ಮೋಕ್ಲಾಕ್ ಸಿಕ್ಕಿದ್ರೆ ಹಿಡ್ಕೊಂಡು ಏನಾದರೂ ಬಚಾವ್ ಮಾಡ್ಬೋದು. ಅಂತ ಉದಾಹರಣೆಗಳು ನಮ್ಮ ಸಮುದ್ರದಲ್ಲಿ 2-3 ಆಗಿದೆ. ಎಸ್, ಈಗ ನೀವು ರೆಸ್ಕ್ಯೂ ಮಾಡಿರೋ ಕೆಲವೊಂದಷ್ಟು ಇತ್ತಲ್ಲ, ಅದೊಂದಷ್ಟು ಎಕ್ಸಾಂಪಲ್ಗಳು ನೋಡೋಣ, ಮುಂದೆ ಹೋಗ್ತಾ ಮಾತಾಡೋಣ. ಗುರು ಅವರು ನಂದು ಕೆಲಸ ಮೊದಲದು ಆ ಒಂದು ಇದರಲ್ಲಿ 20 ವರ್ಷದಿಂದ ಇದು ದೇಶಕ್ಕೋಸ್ಕರ, ನಮ್ಮ ನಾಡಿಗೋಸ್ಕರ ಮಾಡ್ತಾ ಇದ್ದೀನಿ. ನನಗೆ ದಿನಕ್ಕೆ 1,000 ಉಳಿದ್ರೂ ಸಹ ಆ 200 ರೂಪಾಯಿ ಅದರಲ್ಲಿ ನನ್ನ ಆಂಬುಲೆನ್ಸ್ ಸೇವೆಗೆ ಅಂತ ಇಟ್ಬಿಡ್ತೀನಿ. ಈಶ್ವರ್ ಮಲ್ಪೆ ಅವ್ರ ಉದ್ದೇಶ ಏನು? ಈಗ ನನಗೆ ಮನೆಗೆ ಹೋದ್ರೆ ಒಂದು ಚಿಂತೆ. ನನಗೆ ಹುಟ್ಟಿದ 3 ಮಕ್ಕಳು ದಿವ್ಯಾಂಗರು, ವಿಕಲಚೇತನರು. ಒಂದು ಮಗನಿಗೆ 23 ವರ್ಷ ಆಯಿತು, ಒಂದು ಮಗಳಿಗೆ 6 ವರ್ಷ ಆಯಿತು. ಆ ಮಕ್ಕಳು ಮನೆಯಲ್ಲಿ ಇರ್ತಾರೆ. 2 ವರ್ಷ ಆಯಿತು ನನ್ನ ತಂದೆಯನ್ನು ಕಳ್ಕೊಂಡೆ, ನನ್ನ ದೊಡ್ಡ ಮಗನ ಕಳ್ಕೊಂಡೆ. ಈಗ 2 ಮಕ್ಕಳು ಮತ್ತು ಹೆಂಡತಿ ನನ್ನ ತಾಯಿ ಜೊತೆಗಿದ್ದೆ. ನಾನೇನು ಈ ಜನ್ಮದ ಅಲ್ಲ, ಹೋದ ಜನ್ಮದ ಏನೋ ಪಾಪ ಮಾಡಿರ್ಬೋದು, ಅದಕ್ಕಾದ್ರೆ ಕಮ್ಮಿ ಆಗಲಿ.